ಶೇಷನಾರಾಯಣ ಹೊತ್ತಾನು ಶೇಷನಾರಾಯಣ ಯಾರು ಹೊತ್ತಾರ ಅಂದ್ರ ಆ ಪರಮಾತ್ಮನ ಕಲಾ ಹೊತ್ತೈತಿ ಪರಮಾತ್ಮನ ಕಲಾ ಯಾರು ಹೊತ್ತಾರ ಅಂದ್ರ ಬಾಟ್ಯಾಗ ಶಕ್ತಿ ಪೂಜೆಗೆ ಹೊತ್ಕಂದ ಗಚ್ಚಂಗೆ ಹಿಡ್ಕೊಂಡು ಕೂತಾನ ಅವ್ ಹೊತ್ತಾನ ಅಂದ ಬಳಕ ಅವ ಎಂದ ಅಳಿಗಾಡಿಸ್ತಾನ ನನಗೆ ತಿಳಿದಿಲ್ಲ ವಿದ್ಯಾ ಯಾವಾಗ ಬಡುವಾದ ಅವ ಎಂದ ಅಳಿಗಾಡಿಸ್ತಾನ ನೋಡ ಅಂದಿಕ್ಕೆ ಮಶಿಬನಾಳ ವಿದ್ಯಾ ಏನಂತ ಬುಡನೆ ಕಲಿಕೆ ಅವ್ವ ಯವ್ವ ಭೂಕಂಪ ಯವ್ವ ಅಂತ ಅಳಿಕೆ ಹಂಗ ನಿನಗ ನಿಗಂಗಿಲ್ಲ ಹೊತ್ತವರು ನಮ್ಮವ್ರದಾರು ಸೃಷ್ಟಿ ಮಾಡಿದವರು ನಮ್ಮವ್ರದಾರು ನಿಂದು ಏನತಿ ಆ ಪರಮಾತ್ಮ ಇಚ್ಛಾ ಮಾಡಿದಾಗ ಇಚ್ಛಾ ಶಕ್ತಿನ ಹುಟ್ಟಿಸ್ಕೊಂಡ ನನ್ನ ಮಗಳಾಗಿ ಇರಲತ್ತೀರಿ ಅರ್ಥ ಮಾಡಿದಾಗಲ್ಲ ಅಂತ ಹೇಳಿದ್ರು ಕೇಳುವಲ್ಲ ಹೆಣ್ಮಗಳು ನಾನಾಕೈತೆ ಏ ಭೂಮಿ ತಾಯಿ ಬಾಳ ದೊಡ್ಡಕ್ಕೆ ಭೂಮಿ ಹೊತ್ತವನ ಎಲ್ಲಿ ಇರತೆ ಭೂಮಿ ಹೊತ್ತವನ ಎಲ್ಲಿ ಇರತೆ ಭೂಮಿ ತಾಯಿ ಬಾಳ ದೊಡ್ಡಕ್ಕೆ ಅಂತೀರಿ ಭೂಮಿಗೆ ತೆಪ್ಪ ಕೊಟ್ಟ ಬಸವಣ್ಣ ಕೊಟ್ಟ ಹಿಂಗ ಹೇಳತಾವ ಪುರಾಣ ಹುಲಿಗಂಡ ಯಾರ ಹೇಳಕ ಜಾನ ಹೇಳಕ ಜಾನ ಮೂರು ಲೋಕದ ಗಂಡ ಅರ್ಜುನ ಮುನಿಗೆ ಕೇಳ ಹೆಣ್ಣಿನ ಶರೀರವಿಲ್ಲ ಹೆಣ್ಣಿನ ಶರೀರವಿಲ್ಲ ಹೆಣ್ಣಿನ ಶರೀರವಿಲ್ಲ ಭೃಂಗಿ ಮುನಿಗೆ ಹೆಣ್ಣಿನ ಶರೀರವಿಲ್ಲ ಅಂತ ಹೇಳ್ತಾರ ಕವಿಗಳು ಆದ್ರ ನಿನ್ನ ಶರೀರ ಬಿಟ್ಟು ನಿತ್ತಾನಂದ್ರ ನನ್ನ ಭೃಂಗಿ ಒಬ್ಬ ಆ ಮೂರು ಕಾಲ ಭೃಂಗೇಶ್ವರ ಏನ್ ಮಾಡ್ತಿದ್ದ ಮೊದಲ ಅವನು ಸನ್ಮುಖ ಅನ್ನುವಂತ ನಾಮಿತ್ತು ಆ ಸನ್ಮುಖ ಅನ್ನುವಂತ ನಾಮ ತಗೊಂಡ್ ನಾವ್ ಏನ್ ಮಾಡ್ತಿದ್ದ ಇಡೀ ಸೃಷ್ಟಿ ಎಲ್ಲ ಸುತ್ತ ಹಾದ ಬರ್ತಿದ್ದ ಪಾರ್ವತಿ ಪರಮೇಶ್ವರ ಕೂತ ಟೈಮ್ದಾಗ ಪರಮಾತ್ಮ ಒಬ್ಬಗೆ ನಮಸ್ಕಾರ ಮಾಡ್ತಿದ್ದ ಯಾರವ ಮುಕ್ಕಾಲ ಬ್ರಹ್ಮೇಶ್ವರ ಸನ್ಮುಖ ಮೊದಲ ಏನ್ ಮಾಡ್ತಿದ್ದ ಅಂದ್ರೆ ಸೃಷ್ಟಿ ಸುತ್ತಾದ ಬರ್ತಿದ್ದ ಪರಮಾತ್ಮಗ ಒಬ್ಬಗೆ ನಮಸ್ಕಾರ ಮಾಡ್ತಿದ್ದ ದಿನನಿತ್ಯ ನೋಡಿ ಪಾರ್ವತಿಗೆ ಏನಾತು ಒಂದಾನೊಂದು ಟೈಮ್ದಾಗ ಇವ್ ಯಾಕೆ ಹೆಂಗ ಮಾಡತ್ತಾರ ಅನ್ನುವಂತ ಸಂಶಯ ಗೊತ್ತ ಪಾರ್ವತಿ ಸಂಶಯ ಬಂದ ಕೇಳಕ್ ಹೋಗ್ತಾಳ ಯಾರನ್ನ ಸನ್ಮುಖನ ಕೇಳ್ತಾಳು ಏ ಸನ್ಮುಖ ಇವತ್ತು ನಾನ ಪರಮಾತ್ಮ ಕೂತ ಟೈಮ್ದಾಗ ನೀ ಎಲ್ಲಾ ನನ್ನೂ ಬಿಡ್ತಿ ನಿಮ್ಮ ಅಪ್ಪ ಒಬ್ಬಗ ನಮಸ್ಕಾರ ಮಾಡ್ತಿ ಯಾಕೆ ನಮಸ್ಕಾರ ಮಾಡ್ತಿ ನನಗೆ ಯಾಕೆ ನೀ ನಮಸ್ಕಾರ ಮಾಡಂಗಿಲ್ಲ ಅಂತ ಕೇಳಿದಾಗ ಅವಾಗ ಅವ ಹೇಳ್ತಾನ ಸನ್ಮುಖ ತಾಯಿ ನಿನಗ ನಾ ನಮಸ್ಕಾರ ಮಾಡಂಗಿಲ್ಲ ಅಂತ ಹೇಳ್ತಾನ ಅವ ತಾಯಿ ನಿನಗ ನಾ ನಮಸ್ಕಾರ ಮಾಡಂಗಿಲ್ಲ ಯಾಕಂದ್ರೆ ಹುಟ್ಟಿಸಿದವ ನನ್ನ ಪರಮಾತ್ಮ ಸಾಕವ ನನ್ನ ಪರಮಾತ್ಮ ಅವ ಆಶೀರ್ವಾದ ಕೊಟ್ಟ ನನ್ನ ಸಲವ ಅವಾದಾನು ನಿನಗ ನಾ ನಮಸ್ಕಾರ ಮಾಡಂಗಿಲ್ಲ ಅಂತ ಹೇಳಿದಾಗ ಅವಾಗ ಪಾರ್ವತಿ ಹೇಳ್ತಾಳ ಏನಂತ ಏ ಸನ್ಮುಖ ಇವತ್ತು ನೀ ನಿಮ್ಮ ಅಪ್ಪ ಒಬ್ಬಗ ನಮಸ್ಕಾರ ಮಾಡ್ತೀಯ ಅಂದ್ರ ಇಡೀ ನಿನ್ನ ಶರೀರ ಒಳಗಿರುವಂತ ತೊಗಲನ ಅಂದೈತಿ ಮೌಸನ ಅಂದೈತಿ ರೋಮನ ಅಂದೈತಿ ಇವೆಲ್ಲ ನಾನು ಅದಾವು ಇವನ್ನೆಲ್ಲ ನನಗೆ ತೆಗೆದುಗಿ ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾವ ಪಾರ್ವತಿ ಕೇಳಿದಾಗ ಅವಾಗ ಸನ್ಮುಖ ಕೇಳ್ತಾನು ತಾಯಿ ನಿನ್ನ ರಕ್ತನಂದ ತೊಗಲನಂದ ಮೌಸನಂದ ರೋಮನಂದ ನೀ ಹೇಳ್ತಿ ನಿನ್ನ ಮ್ಯಾಲ ಇಟ್ಟ ಅಧಿಕಾರ ಚಂದ ಬಳಕ ನಿನ್ನ ಅಧಿಕಾರ ನನಗೆ ಯಾವ್ದು ಕೊಲೆ ಮೇಲತ್ತ ತಿಳ್ಕೊಂಡ ಏನ್ ಮಾಡಿದ ಸನ್ಮುಖ ಏನ್ ಮಾಡ್ತಾನಂದ್ರ ರಕ್ತ ತೆಗೆದೋಗಿತಾನು ಮಾಂಸ ತೆಗೆದೋಗಿತಾನು ರೋಮ ತೆಗೆದೋಗಿತಾನು ತೊಗಲಾನು ತೆಗೆದೋಗಿತಾನು ನಿನ್ನ ಹಾಲು ತೆಗೆದೋಗಿ ಅಂದ ಬಿಟ್ಟಿಗೆ ಹಾಲು ಹೋಗುದ ಹಾಲು ತೆಗೆದೋಗಿ ಅಂದಾಗ ಹಾಲುನು ಕಾರಿದ ರಕ್ತನು ಕಾರಿದ ಎಲ್ಲಾ ತೆಗೆದೋಗೋದು ಬರೇ ಎಲಿವಿನ ಗಡಾರಾಗಿ ನಿಂತು ಬಿಟ್ಟು